ಜನಾರ್ದನ ಮನೆಯ ಹೊರಗಡೆ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದ. ಆಲೋಚನೆ ಮಾಡ್ತಾ ಮಾಡ್ತಾ ಒಂದೇ ಸಲ ಬೆಚ್ಚಿ ಬಿದ್ದು ಆ ಗ್ರಾಮ ಅಧಿಕಾರಿಯನ್ನು ನೋಡಲು ಅಲ್ಲಿಂದ ಓಡಿ ಹೋದ. ಏನು ಜನಾರ್ದನ, ಏನಾಯ್ತು? ಯಾಕೆ ಹಾಗೆ ಓಡಿ ಬರ್ತಾ ಇದ್ದೀಯಾ? ಮನೇಲಿ ಎಲ್ಲ ಚೆನ್ನಾಗಿದ್ದಾರಾ? ಅಯ್ಯ, ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ, ಆದ್ರೆ ನನ್ ಮನ್ಸೆ ಯಾಕೋ ತುಂಬಾ ಕಷ್ಟಪಡ್ತಾ ಇದೆ. ಹೌದಾ, ಏನಾಯ್ತು? ಯಾವಾಗ್ಲೂ ಪ್ರಶಾಂತವಾಗಿರುವ ನೀನು ಇವತ್ತು ಇಷ್ಟೊಂದು ಗೊಂದಲದಲ್ಲಿದ್ದೀಯಲ್ಲ? ನಿನ್ನ ಮನಸ್ಸು ಇಷ್ಟೊಂದು ಗೊಂದಲ ಪಡ್ತಾ ಇದೆ ಅಂದ್ರೆ ಆ ರೀತಿ ಪ್ರಸಂಗ ಏನೋ ಒಂದು ನಡೆದಿರ್ಬೇಕು. ಅಯ್ಯ, ಅದು ಹೇಗೆ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ನನ್ನ ಜೊತೆ ಬಂದ್ರೆ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗೆ ಅಂತ ಜನಾರ್ದನ್ ಆ ಗ್ರಾಮ ಅಧಿಕಾರಿಯನ್ನು ಮನೆ ಕರ್ಕೊಂಡೋದ. ಅಯ್ಯ, ನನ್ನ ಮನೆಯನ್ನು ಸರಿಪಡಿಸ್ಬೇಕು ಅಂತ ನಾನು ಗುಂಡಿ ತೋಡ್ತಾ ಇದ್ದೆ. ಹೀಗೆ ಗುಂಡಿ ತೋಡ್ತಾ ತೋಡ್ತಾ ನನಗೆ ಒಂದು ಆಶ್ಚರ್ಯ ಉಂಟಾಯಿತು. ಹೀಗೆ ಜನಾರ್ದನ ತಾನು ಗುಂಡಿ ತೋಡ್ತಾ ಇದ್ದ ಸ್ಥಳವನ್ನು ತೋರಿಸಿದ. ಜನಾರ್ದನನಿಗೆ ಆ ಸ್ಥಳವನ್ನು ನೋಡಿದಾಗ ತುಂಬಾನೇ ಆಶ್ಚರ್ಯವಾಯಿತು. ಯಾಕೆ ಅಂದ್ರೆ ಅಲ್ಲಿ ನಿಧಿ ಸಿಕ್ತು ಅವನಿಗೆ. ಆ ನಿಧಿಯ ಜೊತೆಗೆ ಸ್ವಲ್ಪ ತಾಳೆ ಪತ್ರಗಳು ಕೂಡ ಇದ್ದವು. ಅಯ್ಯ, ಇದನ್ನು ನೋಡಿದಾಗಿಂದ ನನಗೆ ನೆಮ್ಮದಿನೇ ಇಲ್ಲ. ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ, ನಮ್ಮ ಕಷ್ಟಕ್ಕೆ ಸರಿಯಾದ ಸಮಯಕ್ಕೆ ಸಿಕ್ಕಿದೆ, ಇದು ನಮಗೆ ಪರಿಹಾರವಾಗ್ಲಿ ಅಂತ. ಅದೇ ನಮ್ಮ ತಾಯಿ ಹೇಳ್ತಾ ಇದ್ದಾರೆ, ನೀನು ಮಾಡಿದ ಕೆಲಸ ಮುಂದೊಂದು ದಿನ ನಿನಗೆ ಯೋಚನೆ ಬಂದಾಗ ಯಾಕಪ್ಪ ಹೀಗೆ ಮಾಡ್ದೋ ಅಂತ ನೀನು ಆಲೋಚನೆ ಮಾಡಬಾರ್ದು. ಅದರಿಂದ ಈ ವಿಷಯವನ್ನು ತಿಳಿಸು ಅಂತ ಹೇಳ್ತಿದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತ ಏನೂ ಅರ್ಥ ಆಗ್ತಾ ಇಲ್ಲ ಅಯ್ಯ. ಆದ್ರೆ ಇವಾಗ ಮನೆಯಲ್ಲಿ ಯಾರೂ ಇಲ್ಲ, ನನ್ನ ಮನೆಯೇ ಚೆಲ್ಲಾಪಿಲ್ಲಿಯಾಗಿದೆ. ಇವಾಗ ನೀವೇ ನನಗೆ ಒಂದು ಉತ್ತಮ ಪರಿಹಾರವನ್ನು ತಿಳಿಸ್ಕೊಡ್ಬೇಕು. ಸರಿ, ನನಗೆ ಒಂದು ಅರ್ಧ ಗಂಟೆ ಸಮಯ ಕೊಡು. ನಾನು ಚೆನ್ನಾಗಿ ಆಲೋಚನೆ ಮಾಡಿ ಮುಂದೆ ನೀನು ಏನ್ ಮಾಡ್ಬೇಕು ಅಂತ ನಾನು ನಿನ್ಗೆ ಪರಿಹಾರ ಕೊಡ್ತೀನಿ. ಸರಿ ಅಯ್ಯ, ನಾನು ಕೂಡ ಸ್ವಲ್ಪ ಸಮಯದ ನಂತರ ನಿಮ್ನ ಭೇಟಿಯಾಗ್ತೀನಿ. ಹೀಗೆ ಸ್ವಲ್ಪ ಸಮಯದ ನಂತರ ಗ್ರಾಮಾಧಿಕಾರಿಗಳು ಅಲ್ಲಿಂದ ಹೊರಟು ಹೋದ್ರು. ಜನಾರ್ದನ ಕೂಡ ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ ಅಂತ ಹೊರಗೆ ಹೋದ. ಜನಾರ್ದನ್ ಬರ್ತಾ ಇರುವುದನ್ನು ನೋಡಿದ ಅವನ ಹೆಂಡತಿ ಜ್ಯೋತಿ, ಏನ್ರಿ ನೀವು ನಮ್ಮ ಮನೆಯಲ್ಲಿ ಸಿಕ್ಕಿದ ನಿಧಿಯನ್ನು ಇನ್ನೊಬ್ರಿಗೆ ಹೇಳ್ತೀನಿ ಅಂತ ಹೀಗೆ ಹಠ ಮಾಡ್ತಾ ಇದ್ದೀರಲ್ಲ, ಈ ವಿಷಯವನ್ನು ಬೇರೆ ಯಾರಿಗಾದ್ರೂ ಹೇಳ್ಬಿಟ್ರಾ? ಸುಮ್ನೆ ನೀವು ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬೇಡಿ. ಆ ನಿಧಿಯಿಂದ ನಾವು ನಮ್ಮ ಮನೆಗೆ ಹೋಗಕ್ಕಾಗದೆ ಹೀಗೆ ಬೇರೆಯವ್ರ ಮನೆಯಲ್ಲೇ ಎಷ್ಟು ದಿನ ಅಂತ ಇರೋದು? ನಾಳೆನೇ ನಾವು ನಮ್ಮ ಮನೆಗೆ ಹೋಗ್ಬೇಕು. ಆ ನಿಧಿನ ನಾವೇ ಉಪಯೋಗ ಮಾಡ್ಕೋಬೇಕು. ಹಾಗಲ್ಲ ಜ್ಯೋತಿ, ಅದು ನಮ್ಮ ಮನೆ ಆಗಿರ್ಬೋದು, ಆದ್ರೆ ಅದನ್ನು ನಾವು ಸಂಪಾದನೆ ಮಾಡ್ಲಿಲ್ವಲ್ಲ. ನಾವು ಸಂಪಾದನೆ ಮಾಡಿಲ್ಲ ಅಂದ್ಮೇಲೆ ನಾವು ಹೇಗೆ ಉಪಯೋಗ ಮಾಡೋದು? ಇಂಥ ಮಾತುಗಳು ಚಿಕ್ಕ ಮಕ್ಕಳೇ ಮಾತಾಡ್ತಾರೆ, ಜೀವನದಲ್ಲಿ ಕೆಲ್ಸಕ್ಕೆ ಬರೋದಿಲ್ಲ. ಈ ರೀತಿ ಮಾತುಗಳಿಂದ ನಮಗೆ ಒಂದು ತುತ್ತು ಅನ್ನ ಕೂಡ ಸಿಗಲ್ಲ. ಮತ್ತೆ ನಿಮ್ಗೆ ಪುನಃ ಹೇಳ್ತಾ ಇದ್ದೀನಿ, ನಾಳೆ ಒಳಗೆ ನೀವು ತೀರ್ಮಾನ ತಗೊಳ್ಳದಿದ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನಿಮ್ಮಿಷ್ಟ. ಸರಿ ಸರಿ, ನಾನೊಮ್ಮೆ ಅಮ್ಮನ ಜೊತೆ ಮಾತಾಡಿ ಬರ್ತೀನಿ. ಅಮ್ಮ, ಆ ನಿಧಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾಳೆ, ಆದ್ರೆ ನೀವು ಮೊದಲು ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಮ್ಮ. ನೀವು ಹೇಳಿದ್ಮೇಲೆನೇ ಮಾಡ್ತೀನಿ. ಇಲ್ಲಿ ನೋಡಪ್ಪ, ನಾನು ಹೇಳೋದು ಒಂದೇ ವಿಚಾರ. ನಿನ್ನ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡು, ಆದ್ರೆ ಮಾಡಿದ್ಮೇಲೆ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಮುಂದಿನ ದಿನ ಆಲೋಚನೆ ಮಾತ್ರ ಮಾಡ್ಬೇಡ. ಸರಿ, ಏನ್ ಮಾಡೋದಾದ್ರೂ ಆಲೋಚನೆ ಮಾಡ್ಕೊಂಡ್ ಮಾಡು. ಅಯ್ಯೋ, ನೀನ್ ಯಾವಾಗ ತಿಂದೋ ಏನೋ, ಈ ನಡುವೆ ಸರಿಯಾಗಿ ಊಟ ಕೂಡ ಮಾಡ್ತಾ ಇಲ್ಲ. ಬಾ, ಊಟ ಮಾಡುವಂತೆ. ಅರೋ, ನಾನ್ ನಿನ್ಗೆ 2 ತುತ್ತು ಅನ್ನ ಕೊಡ್ತೀನಿ. ಅಮ್ಮ ಜ್ಯೋತಿ, ನೀನು ಬಾಮ್ಮ, ಇಲ್ಲಿ ಬಂದು ನಿನ್ ಗಂಡನ ಪಕ್ಕ ನಿಂತ್ಕೋ. ಕಣ್ಣಾರೆ ಇಬ್ಬರನ್ನ ನೋಡ್ಕೊಂಡು ನಿಮ್ಮಿಬ್ಬರಿಗೆ ಊಟ ಕೊಡ್ತೀನಿ, 2 ತುತ್ತು ತಿನ್ನುವಂತೆ. ಹಾಗೆ ಅಂತ ಹೇಳಿದಾಗ ಜ್ಯೋತಿ ಬಂದು ಗಂಡನ ಪಕ್ಕದಲ್ಲಿ ನಿಂತ್ಲು. ಆ ಸಮಯದಲ್ಲಿ ಗ್ರಾಮಾಧಿಕಾರಿ ಬಂದು ಜನಾರ್ದನನನ್ನು ಕರೆದ್ರು. ಜನಾರ್ದನ ಊಟ ಮಾಡ್ತಾ ಇದ್ದ. ಕೈ ತೊಳ್ಕೊಂಡು ಆ ಸಮಯಕ್ಕೆ ಅಲ್ಲಿಗೆ ಬಂದ. ಅಯ್ಯ, ಆಲೋಚನೆ ಮಾಡಿದ್ರಯ್ಯ? ನಾನು ತುಂಬಾ ಸಮಯ ಆಲೋಚನೆ ಮಾಡಿದ ನಂತರ ನನಗೆ ಒಂದು ಉಪಾಯ ದೊರಕಿದೆ. ನಿನಗೆ ನಿನ್ನ ಮನೆಯಲ್ಲಿ ನಿಧಿ ಸಿಕ್ಕಿದೆ. ಆ ಮನೆಯಲ್ಲಿ 3 ತಲೆಮಾರಿನಿಂದ ನಿನ್ನ ಮನೆಯವರೇ ವಾಸ ಮಾಡ್ತಾ ಇದ್ರು. ಆದರೆ 3 ತಲೆಮಾರಿನ ಹಿಂದೆ ನಿನ್ನ ಮನೆಯವರು ನಮ್ಮವರ ಬಳಿ ತುಂಬಾ ನಿಯತ್ತಿಂದ ಕೆಲಸ ಮಾಡ್ತಾ ಇದ್ರು ಅಂತ ಅವರಿಗೆ ಒಂದು ಮನೆಯನ್ನು ಕಟ್ಟಿಕೊಟ್ರಂತೆ. ಆ ಮನೆನೇ ಇವಾಗ ನೀವಿರುವ ಮನೆ. ಆ ಮನೆಯನ್ನು ಕಟ್ಟಿಕೊಡುವಾಗ ನೀವಿರುವ ಈ ಮನೆ ನಮಗೆ 4ನೇ ತಲೆಮಾರಿನಲ್ಲಿ ಸೇರ್ಬೇಕು ಅಂತ ಬಿಲ್ಲನ್ನು ಕೂಡ ಬರ್ದಿದ್ರಂತೆ. ಅದರಿಂದ ನಮ್ಮ ತಾತನ ಆ ಬಿಲ್ಲು ಪತ್ರದ ಪ್ರಕಾರ ಇವಾಗ ನೀನಿರುವ ಮನೆ ನಮಗೇನೆ ಸೇರಬೇಕಾಗಿದ್ದು. ಬೇಕಂದ್ರೆ ಈ ಬಿಲ್ಲು ಪತ್ರವನ್ನು ನೋಡು. ಹಾಗೆ ಅಂತ ಅಲ್ಲಿಂದ ಅಲ್ಲಿಗೇನೆ ತಯಾರಿಸಿದ ಆ ಬಿಲ್ಲು ಪತ್ರವನ್ನು ತೋರಿಸಿದರು ಗ್ರಾಮಾಧಿಕಾರಿ. ಅಂದ್ರೆ ಆ ನಿಧಿ ಜೊತೆ ಸೇರಿ ಆ ಮನೆ ಕೂಡ ನಿಮ್ದೇ ಆಗುತ್ತೆ ಅಂತೀರ, ಹಾಗೆ ತಾನೇ? ಹಾಗೆ ಏನಪ್ಪ, ಹಾಗೇನೆ.
ಬೇಕಂದ್ರೆ ಈ ಬಿಲ್ಲು ಪತ್ರವನ್ನು ನೋಡು, ಇದರಲ್ಲಿ ಕೂಡ ಹಾಗೆ ತಾನೇ ಬರೆದಿದೆ. ಇದಕ್ಕೆ ನಾನ್ ಮಾತ್ರ ಏನು ಮಾಡಲು ಸಾಧ್ಯ? ಅಯ್ಯ ಸರಿ ಅಯ್ಯ, ನೀವು ಹೇಳಿರುವ ಹಾಗೆ ಈ ಮನೆನ ನಿಮಗೇನೆ ಕೊಡ್ತೀನಿ. ಆದ್ರೆ ಇದರಲ್ಲಿ ನಿಮ್ಮ ತಾತನ ಒಳ್ಳೆ ಗುಣ ಈ ಊರಿನವರಿಗೆ ಕೂಡ ಗೊತ್ತಾಗ್ಬೇಕಲ್ಲ, ಅದರಿಂದ ಪಂಚಾಯಿತಿ ಕಟ್ಟೆಯಲ್ಲಿ ಊರಿನ ಜನರನ್ನು ಸೇರಿಸಿ ಕೊಡ್ತೀನಿ. ಅಯ್ಯಯ್ಯೋ, ಅವರ ಮುಂದೇನಾ? ಬೇಡ ಬೇಡ, ಅವರ ಮುಂದೆ ಕೊಟ್ರೆ ನನಗೆ ಸ್ವಲ್ಪ ಮುಜುಗರವಾಗಿರುತ್ತೆ. ಅದರಿಂದ ಅವ್ರ ಮುಂದೆ ಇದೆಲ್ಲ ಯಾಕೆ ಮಾತಾಡ್ಬೇಕು? ಇದು ಎಲ್ಲಾನು ನಿಮ್ಮ ಒಳ್ಳೇದಿಕ್ಕಾಗಿನೇ. ಆ ಕಾಲದಲ್ಲೇ ನಿಮ್ಮ ತಾತನವರು ಇಷ್ಟೊಂದು ಪ್ರಾಮಾಣಿಕತನವಾಗಿ ಇದ್ರು ಅಂದ್ರೆ ಆ ವಿಚಾರ ಊರಿನ ಜನರಿಗೆ ಕೂಡ ಗೊತ್ತಾಗಲೇಬೇಕಲ್ವಾ? ಸಂಜೆ ಸಮಯಕ್ಕೆ ನೀವು ಪಂಚಾಯಿತಿ ಕಟ್ಟೆಗೆ ಬಂದ್ಬಿಡಿ, ನಾನು ಕೂಡ ಅಲ್ಲಿಗೆ ಬಂದ್ಬಿಡ್ತೀನಿ. ಸರಿ ಅಯ್ಯ, ಇವಾಗ ನಾನ್ ಮನೆಗೆ ಹೊರಡ್ತೀನಿ ಅಂತೇಳಿ ಅಲ್ಲಿಂದ ಹೊರಟು ಹೋದ. ಸಂಜೆ ಸಮಯಕ್ಕೆ ಊರಿನವರನ್ನೆಲ್ಲ ಕರೆದು ಪಂಚಾಯಿತಿಯನ್ನು ಕೂಡ ಸೇರಿಸಿದ. ಅಯ್ಯ, ನೀವು ಗ್ರಾಮಾಧಿಕಾರಿ, ನಮಗೆ ಒಳ್ಳೇದೇ ಮಾಡ್ಬೇಕು ವಿನಃ ಕೆಟ್ಟದನ್ನು ಮಾಡಬಾರದು. ನೀವೀಗೆ ಮಾಡೋದು ಸರಿನಾ? ನಾನೇನ್ ಮಾಡ್ದೆ? ನನ್ನಿಂದ ಏನು ಅನ್ಯಾಯವಾಯಿತು? ಅದು ಜನಾರ್ದನ ಮನೆ ಅಲ್ವಾ? ಹಾಗಾದ್ರೆ ಅಲ್ಲಿ ನಿಧಿ ಸಿಕ್ಕಿದ್ರೆ ಆ ನಿಧಿಗೆ ಸ್ವಂತದವನು ಕೂಡ ಅವನೇ ತಾನೆ. ಆ ನಿಧಿನ ನೀವೇ ತಗೋತೀನಿ ಅಂತ ಹೇಳಿದೀರಾ. ಮತ್ತೆ ಪುನಃ ಎಲ್ಲಾದ್ರೂ ಆ ಮನೆಯಲ್ಲಿ ನಿಧಿ ಸಿಗೋದು ಅಂತ ಇವಾಗ ಆ ಮನೆಯನ್ನು ಕೂಡ ನೀವೇ ಕೇಳ್ತಾ ಇದ್ದೀರಲ್ವಾ? ನೀವು ಮಾಡೋದು ಸರಿನಾ? ಅಮ್ಮ, ಊರಿನ ದೊಡ್ಡ ಮನುಷ್ಯರನ್ನು ಹೀಗೆ ಮಾತಾಡೋದು ಸರಿನಾ? ಅಯ್ಯ, ನೀವು ಆ ಬಿಲ್ಲು ಪತ್ರವನ್ನು ಕೊಡಿ, ಅದನ್ನು ಓದಿ ಊರಿನ ಜನರಿಗೆ ಅರ್ಥವಾಗುವ ಹಾಗೆ ಹೇಳೋಣ. ಆಮೇಲೆ ಮುಂದಿನ ವಿಚಾರವನ್ನು ಮಾತಾಡೋಣ. ಹಾಗೆ ಅಂತ ಜನಾರ್ದನ್ ಗ್ರಾಮಾಧಿಕಾರಿ ಕೈಯಲ್ಲಿರುವ ಬಿಲ್ಲು ಪತ್ರವನ್ನು ಓದಲಾರಂಭಿಸಿದ. ಬಿಲ್ಲು ಪತ್ರವನ್ನು ಓದಿದ ನಂತರ, ಅಯ್ಯ, ಈ ಬಿಲ್ಲು ಪತ್ರ ತಪ್ಪಾಗಿದೆ. ನೀವು ನನ್ನ ಮುತ್ತಾತ ನಿಮ್ಮ ಮುತ್ತಾತನಿಗೆ ಸೇವೆ ಮಾಡಿದ್ರಿಂದ ಈ ಮನೆಯನ್ನು ನಮಗೆ ಕೊಟ್ಟಿದ್ದು ಅಂತ ನೀವು ಹೇಳಿದ್ರಿ. ಆದ್ರೆ ಇದರಲ್ಲಿ ಹಾಗೆ ಇಲ್ಲ. ಯಾಕೆ ಅಂದ್ರೆ ನನ್ನ ಮುತ್ತಾತ ಕೆಲಸನೇ ಮಾಡ್ಲೇ ಇಲ್ಲ ಅಂತೆ. ಲಕ್ವ ಹೊಡೆದು ಒಂದೇ ಕಡೆನೆ ಕೂತಿದ್ರಂತೆ. ಅವರ ಹೆಂಡತಿನೇ ಕೆಲಸ ಮಾಡ್ಕೊಂಡು ಅವ್ರನ್ನ ನೋಡ್ಕೊಂಡಿದ್ದು. ನನಗೆ ಹೀಗೆ ಮೋಸ ಮಾಡ್ಬೇಕು ಅಂತ ನಿಮಗೆ ಹೇಗೆ ಆಲೋಚನೆ ಬಂತು? ನಿಮ್ನ ನಂಬಿದ್ದಕ್ಕೆ ಸರಿಯಾದ ಪಾಠನೇ ಆಗಿದೆ. ಮುಂದೆನೆ ಈ ಊರಿನ ಜನರಿಗೆ ಒಂದು ವಿಷಯನ ಹೇಳ್ಬೇಕು ಅಂತ ನಾನು ಮುಂದೆ ಬಂದಿದ್ದೀನಿ. ಏನು ಮಾತಾಡ್ತಿದ್ದೀಯಾ ಜನಾರ್ದನ್? ನಿನಗೆ ಬುದ್ಧಿ ಇದ್ದೇ ಮಾತಾಡ್ತಿದ್ದೀಯಾ? ಹೀಗೆ ಗ್ರಾಮಾಧಿಕಾರಿ ಹೇಳ್ತಾ ಇರುವಾಗ ಜನಾರ್ದನ್ ಗ್ರಾಮಾಧಿಕಾರಿಯ ಮಾತನ್ನು ಲೆಕ್ಕಿಸದೆ, ಇಲ್ಲಿ ನೋಡಿ ಗ್ರಾಮದ ಜನರೇ, ಗ್ರಾಮಾಧಿಕಾರಿ ಇವಾಗ ಒಂದು ತೀರ್ಮಾನ ಮಾಡಿದ್ದಾರೆ. ಅದು ಏನಂದ್ರೆ ಅವರ ಮನೆಯನ್ನು ನನಗೇನೆ ದಾನವಾಗಿ ಕೊಡುವುದು ಮಾತ್ರವಲ್ಲದೆ ನನ್ನ ಮನೆಯಲ್ಲಿ ಸಿಕ್ಕಿದ ನಿಧಿಯನ್ನು ಊರಿನ ಜನರಿಗೆ ಹಂಚಬೇಕು ಅಂತಿದ್ದಾರೆ. ಹೌದೌದು, ಹಾಗೇನೆ ತೀರ್ಮಾನ ಮಾಡಿದ್ದೀನಿ. ಜನಾರ್ದನ ಹೇಗೆ ಹೇಳ್ತಾನೋ ಹಾಗೆ. ಜನಾರ್ದನಿಗೇನು ನನ್ನ ಹೀಗೆ ಸಿಕ್ಕಿಸಿದಾನೆ. ಹೀಗೆ ಊರಿನ ಜನರೆಲ್ಲರೂ ಜನಾರ್ದನ ಮನೆಗೆ ಹೋಗಿ ಅಲ್ಲಿ ಸಿಕ್ಕಿದ ನಿಧಿಯನ್ನು ಮನೆಯಿಂದ ಹೊರಗೆ ತಂದು ಊರಿನ ಜನರಿಗೆಲ್ಲ ಸಮಾನವಾಗಿ ಹಂಚಿದ್ರು. ನಿಧಿಯ ಜೊತೆಗಿರುವ ಆ ತಾಳೆಗರಿಯನ್ನು ಕೂಡ ಪುರೋಹಿತರ ಬಳಿ ತೋರಿಸಿದ. ಪುರೋಹಿತರು ಆ ತಾಳೆಗರಿಯನ್ನು ಓದಿದ ನಂತರ, ಲೇ ಜನಾರ್ದನ, ಇದು ಖಂಡಿತವಾಗಿ ನಿನ್ನ ತಾತ ಬರೆದಿರುವುದೇ. ನಿನ್ನ ತಾತ ಬರೆದ ಈ ರಚನೆಯ ಬಗ್ಗೆ ಈ ತಾಳೆಗರಿಯನ್ನು ತೆಗೆದುಕೊಂಡು ಹೋಗಿ ಊರಿನ ಜನರಿಗೆ ವಿವರಿಸ್ತೀನಿ. ಹೀಗೆ ಆ ಪುರೋಹಿತರು ಆ ತಾಳೆಗರಿಯನ್ನು ತೆಗೆದುಕೊಂಡು ಹೊರಟ್ರು. ನಿಧಿಯನ್ನು ಹಂಚಿಕೊಂಡ ಕಾರಣ ಊರಿನ ಜನರು ಜನಾರ್ದನನನ್ನು ಹೊಗಳಿದ್ರು. ಹೀಗೆ ಆ ಊರಿನ ಜನರು ಜನಾರ್ದನನ ಪ್ರಾಮಾಣಿಕತನವನ್ನು ಮೆಚ್ಚಿ ಅವನನ್ನು ಅವನ ಕುಟುಂಬವನ್ನು ಸಂತೋಷವಾಗಿರ್ಲಿ ಅಂತ ಹಾರೈಸಿದ್ರು. ಪಟ್ಟಣದಿಂದ ವಸ್ತುಗಳನ್ನು ತೆಗೆದುಕೊಂಡು ಕಾಡಿನ ರಸ್ತೆಯಲ್ಲೇ ನಡ್ಕೊಂಡ್ ಬರ್ತಾ ಇದ್ರು ವೈದೇಹಿ, ಸುಧಾಕರ್, ಮಾಧವ. ಏನೇ ನೋಡ್ತಾ ಇದ್ದೀಯಾ ವಸ್ತುಗಳಿಗೆ ಎಷ್ಟು ಬೆಲೆ ಜಾಸ್ತಿ ಆಗಿದೆ ಅಂತ? ದಿನದಿಂದ ದಿನಕ್ಕೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ. ಹೌದು, ನಾವೇ ಏನಾದ್ರೂ ಮಾಡಿ ಅಧಿಕ ಲಾಭ ಬರುವ ಹಾಗೆ ಪಕೋಡ ವ್ಯಾಪಾರವನ್ನು ಮಾಡಬೇಕು. ಹೌದಣ್ಣ, ಅತ್ತಿಗೆ ಹೇಳಿದ್ದು ನಿಜಾನೇ. ಇಲ್ಲದಿದ್ರೆ ಇನ್ನು ಎಷ್ಟು ದಿನಕ್ಕೆ ನಾವು ಇದೇ ರೀತಿ ಚಿಕ್ಕ ವ್ಯಾಪಾರವನ್ನು ಮಾಡಿ ಜೀವನ ಮಾಡೋದು? ಹೀಗೆ ಎಲ್ಲರೂ ಮಾತಾಡ್ಕೊಂಡು ಅವರ ಊರಿನ ತನಕ ಬಂದ್ರು. ವೈದೇಹಿ, ನನಗೆ ಇವಾಗ್ಲೇ ತುಂಬಾ ಹಸಿವಾಗ್ತಿದೆ. ಮನೆಗೆ ಹೋಗಿ ಅಡಿಗೆ ಮಾಡಿ ತಿನ್ನುವಾಗ ನಮ್ಮ ಪಕೋಡ ವ್ಯಾಪಾರಕ್ಕೆ ಕೂಡ ಸಮಯ ಆಗ್ಬಿಡುತ್ತೆ. ಇವಾಗ ಏನ್ರಿ ಮಾಡೋದು? ಸರಿ, ನಮ್ಮ ಊರಲ್ಲಿ ಪೂಟಕೂಲ ಅಮ್ಮ ಇದ್ದಾರಲ್ವಾ, ಇವತ್ತು ಒಂದಿನಕ್ಕೆ ಅವ್ರ ಮನೆಗೆ ಹೋಗಿ ಊಟ ಮಾಡೋಣ. ಹೇಗೋ ಪ್ರತಿದಿನ ನಿನ್ನ ಅಡಿಗೆ ನಮ್ಮ ತಾಯಿ ಅಡಿಗೆ ತಿಂದು ತಿಂದು ಬಾಯಿ ಸತ್ತೋಗಿದೆ. ಇವತ್ತು ಒಂದಿನ ಆದ್ರೂ ನಾಲಿಗೆಗೆ ರುಚಿ ಇರುವ ಊಟವನ್ನು ತಿನ್ನೋಣ. ಹೌದೌದು, ನಿಮಗೆ ಯಾವಾಗ ತನ್ನ ಮನೆ ಅಡಿಗೆ ಇಷ್ಟ ಆಗುತ್ತೆ, ಪಕ್ಕದ ಮನೆ ಅಡಿಗೆ ತಾನೇ ಇಷ್ಟ. ಸರಿ, ನನಗೂ ಕೂಡ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಲ್ವಾ? ಅಣ್ಣ, ನಾನು ಕೂಡ ನಿಮ್ ಜೊತೆನೆ ಸೇರಿ ಊಟ ಮಾಡ್ಕೋತೀನಿ. ನನಗೂ ಕೂಡ ಪಕೋಡ ವ್ಯಾಪಾರಕ್ಕೆ ಸಮಯ ಆಗ್ತಿದೆ. ಮನೆಗೋಗಿ ಅಡಿಗೆ ಮಾಡಿ ತಿನ್ಕೊಳಕ್ಕೆ ಆಗಲ್ಲ ಹಾಗೆ ಅಂತ ಹೇಳಿದಾಗ ಸರಿ ಅಂತ ಅವರೆಲ್ಲರೂ ಸೇರಿ ಪೂಟಕೂಲಮ್ಮನ ಮನೆಗೆ ಊಟಕ್ಕೋದ್ರು. ಅಮ್ಮ, ಯಾರಾದ್ರೂ ಇದ್ದೀರಾ ಮನೆಯಲ್ಲಿ?
ಹಾಗೆ ಅಂತ ಹೇಳಿದಾಗ ಪೂಟಕುಲಮ್ಮ ಹೊರಗಡೆ ಬಂದ್ರು. ಏನ್ರೋ ಇವತ್ತೇನ ಸೂರ್ಯ ಈ ಕಡೆ ಉದಯ ಆಗಿರೋದು, ನನ್ ಮನೆಗೆ ಬಂದಿದ್ದೀರಾ? ಅಜ್ಜಿ ಪರವಾಗಿಲ್ಲ ಅಜ್ಜಿ, ನಿಮ್ಗೆ ವಯಸ್ಸಾಗ್ತಾ ಹೋಗ್ತಾ ಹೋಗ್ತಾ ನಿಮ್ಮ ಬಾಯಿ ಕೂಡ ಜಾಸ್ತಿ ಆಗ್ತಿದೆ. ಸರಿ ಸರಿ, ನಾವು ಇವತ್ತು ಇಲ್ಲಿ ಊಟ ಮಾಡ್ಲಿಕ್ಕೆ ಬಂದಿದೀವಿ, ಊಟ ಕೊಡಿ. ಸರಿ ಸರಿ, ಇವಾಗ ಅಷ್ಟೇ ಬದ್ನೆಕಾಯಿ ಸಾಂಬಾರ್ ಮಾಡಿ, ಗೋಂಗೂರ ಚಟ್ನಿ ಮಾಡಿ, ಉಪ್ಪಿನಕಾಯಿ ಕೂಡ ಮಾಡಿ ಅನ್ನ ಬಸ್ತಿಟ್ಟಿದ್ದೀನಿ. ಅಯ್ಯೋ ಒಂದೇ ಒಂದು ಮರ್ತ್ಬಿಟ್ಟೆ. ಸರಿ ನೀವು ಕೂತ್ಕೊಳ್ಳಿ, ಹಪ್ಳನ 1 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ ಬರ್ತೀನಿ. ಹಾಗೆ ಅಂತ ಹೇಳಿದಾಗ ಅವರೆಲ್ಲರೂ ಅಲ್ಲೇ ಕೂತ್ಕೊಂಡು ಮಾತಾಡ್ತಾನೆ ಇದ್ರು. ಹೌದು ಅಣ್ಣ, ನಾನ್ ನಿಮ್ ಜೊತೆ ಒಂದು ವಿಚಾರ ಕೇಳ್ಬೇಕು ಅಂತ ಇದ್ದೆ. ಮೊನ್ನೆ ನೀವೇ ತಾನೇ ನನ್ನ ಕಲಬೆರಕೆ ಮಾಡಿ ವ್ಯಾಪಾರ ಮಾಡು ಅಂತ ಹೇಳಿದ್ದು. ನೀವು ಹೇಳಿದ್ರಿಂದನೇ ನಾನು ಕೂಡ ಹಾಗೆ ಮಾಡ್ದೆ. ನೀವು ಬೈದ್ರಿ, ಅತ್ತಿಗೇನು ಬೈದ್ರು ನನ್ನ. ಹೌದು, ಯಾಕೆ ಅವತ್ತು ನನ್ನ ಹಾಗೆ ಬೈದಿದ್ದು? ಅಯ್ಯೋ ಹುಚ್ಚ, ನಿನ್ ಜೊತೆ ಕಲಬೆರಕೆ ಮಾಡಿ ವ್ಯಾಪಾರ ಮಾಡು ಅಂತ ಹೇಳಿದ್ದು ನಾವೇ, ವ್ಯಾಪಾರವನ್ನು ಇಟ್ಟು ಕೊಟ್ಟಿದ್ದು ಕೂಡ ನಾವೇ. ಆದ್ರೆ ಆ ವಿಚಾರ ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ಮಾಡು ಅಂತ ಹೇಳಿದ್ದು ನಾವಾ? ಇಲ್ಲ, ನಮ್ಮ ವ್ಯಾಪಾರದ ಬಗ್ಗೆ ಪೊಲೀಸ್ ಸ್ಟೇಷನ್ ತನಕ ಕಂಪ್ಲೇಂಟ್ ಹೋಗಿದೆ. ಅಯ್ಯೋ ಅಣ್ಣ, ನಾನು ಮಾಮೂಲ್ ಮಾಡೋ ರೀತಿನೇ ಮಾಡಿದ್ದು. ಆದ್ರೆ ಆವತ್ತು ಊರಲ್ಲಿ ಯಾರಿಗೋ ಏನೋ ತೊಂದರೆ ಆಯ್ತು ಅಂತ ಅದಕ್ಕೆ ನಾನೇ ಕಾರಣ ಅಂತ ಹೇಳ್ಕೊಟ್ಬಿಟ್ರು. ಅಲ್ಲ ಕಣೋ ಮಾಧವ, ನೀನು ಮಿತಿ ಮೀರಿ ಕಲಬೆರಕೆ ಮಾಡಿದ್ರೆ ಮತ್ತೆ ನಾವೇ ತಾನೇ ಸಿಕ್ಕಾಕೊಳ್ಳೋದು. ಎಲ್ಲ ಬಿಟ್ಟಾಕಿ ಅಣ್ಣ. ಸರಿ, ಇವಾಗ ಏನ್ ಮಾಡೋದು? ವ್ಯಾಪಾರ ಆಗ್ಬೇಕು ಅಂದ್ರೆ ಕಲಬೆರಕೆ ಮಾಡ್ಲೇಬೇಕು. ಹೌದು, ನಾನ್ ಮತ್ತೆ ಕಲಬೆರಕೆ ಮಾಡಿ ವ್ಯಾಪಾರ ಮಾಡ್ಲಾ? ಅಯ್ಯೋ ಬೇಡ ಬೇಡ ಕಣೋ, ಸ್ವಲ್ಪ ದಿನ ಸುಮ್ನೆ ಇರು. ಏನಾದ್ರೂ ಲಾಭ ಬರುವ ವಿಚಾರದ ಬಗ್ಗೆ ನಾನೇ ನಿನ್ಗೆ ಹೇಳ್ತೀನಿ. ರೀ, ನನಗೂ ಕೂಡ ಒಂದು ಆಲೋಚನೆ ಬಂದಿದೆ. ಏನೇ ಅದು? ನಿನ್ನ ತಲೆಗೇನೆ ಉಪಾಯ ಬಂದಿದೆ ಅಂದ್ರೆ ಅದು ಏನು ಅಂತ ಗೊತ್ತಾಗ್ಬೇಕಲ್ವಾ? ಏನು ಅಂತೇಳು. ಅದು ನಮ್ಮ ಊರಲ್ಲಿ ಆ ಅಮಾಯಕ ಚಕ್ರವರ್ತಿ ಇದ್ದಾರಲ್ವಾ, ಅವರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವರೊಬ್ರೇ. ಅವ್ರ ಜೊತೆ ತುಂಬಾ ಚಿನ್ನ ಹಣ ಎಲ್ಲ ಇದೆ ಅಂತೆ. ಅವ್ರ ಜೊತೆ ನಾವು ನಿಧಾನವಾಗಿ ಮಾತನಾಡಿ ಅವ್ರ ಜೊತೆ ಇರುವ ಚಿನ್ನ ಹಣವನ್ನೆಲ್ಲ ನಾವೇ ತಗೊಂಡ್ರೆ ಮುಂದಕ್ಕೆ ನಮಗೆ ತಾನೇ ಒಳ್ಳೇದು. ಅವ್ರ ಜೊತೆ ತಲೆಮಾರಿನ ಚಿನ್ನ ಇದೆಯಂತೆ. ಏನೇ, ಯಾವತ್ತೂ ಕೆಲಸ ಮಾಡದೆ ಇರುವ ಈ ಮಣ್ಣಿನ ಬುರುಡೆ ಇವತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹೌದೌದು, ಆ ಅಮಾಯಕನಿಗೆ ಏನಾದ್ರೂ 4 ಮಾಯ ಮಾತುಗಳನ್ನ ಹೇಳಿ ಅವನ ಜೊತೆ ಇರುವ ಚಿನ್ನಾಭರಣಗಳನ್ನ ತಗೋಬೇಕು. ಹೌದಣ್ಣ, ನೀವ್ ಹೇಳೋದ್ ನಿಜಾನೇ. ಹೀಗೆ ಆ ಮೂವರು ವ್ಯಾಪಾರದ ಬಗ್ಗೆ ಸುಂದರಂ ಕೈಯಿಂದ ಹಣ ಚಿನ್ನವನ್ನು ಹೇಗೆ ದೋಚೋದು ಅಂತ ಮಾತಾಡ್ತಿರುವುದನ್ನು ಪೂಟಕುಲಮ್ಮ ಕೇಳ್ಕೊಂಡ್ರು. ಆದ್ರೆ ಗೊತ್ತಾದ ರೀತಿ ಅವರ ಮುಂದೆ ತೋರಿಸ್ಕೊಳ್ಳಿಲ್ಲ. ಹೀಗೆ ಅಜ್ಜಿ ಕೂಡ ಅವರು ಮಾಡಿದ ಅಡಿಗೆಯನ್ನು ಅವರಿಗೆ ಕೊಟ್ರು. ಮೂವರು ಸಂತೃಪ್ತಿಯಿಂದ ತಿಂದು ಅಲ್ಲಿಂದ ಹೊರಟು ಹೋದ್ರು. ಅಯ್ಯೋ, ಇವರ ಆಲೋಚನೆ ಹೇಗಿದೆ! ಇವತ್ತು ಅವನ ಮೇಲೆ ಇವರ ಕಣ್ಣು ಬಿದ್ದಿದೆ. ಇಷ್ಟು ದಿನ ಊರಿನ ಜನರ ಮೇಲೆ ಬಿದ್ದಿತ್ತು, ಇವಾಗ ಇವ್ರ ಕಣ್ಣು ಸುಂದರನ ಮೇಲೆ ಬಿದ್ದಿದೆ. ಹೇಗಾದ್ರೂ ಮಾಡಿ ಆ ಸುಂದರಂನ ಇವ್ರ ಕೈಯಿಂದ ಬಚಾವ್ ಮಾಡ್ಬೇಕು. ಅದಕ್ಕೆ ಏನಾದ್ರೂ ಒಂದು ನಾನು ಉಪಾಯನ ಮಾಡ್ಲೇಬೇಕು. ಹೀಗೆ ಈ ಕಡೆ ಇವರು ಕೂಡ ಪಕೋಡ ವ್ಯಾಪಾರವನ್ನು ಆರಂಭಿಸಿದ್ರು. ಆಗ ಅದೇ ಊರಿನ ವ್ಯಕ್ತಿಗಳಾದ ರಾಜು ಮಲ್ಲಿ ಏನೋ ಉಪಾಯ ಮಾಡ್ಕೊಂಡು ಅವರ ಬಳಿಗೆ ಬಂದಿದ್ರು. ಸುಧಾಕರ ಅಣ್ಣನ ಬಳಿ ಪಕೋಡ ಎಷ್ಟೊಂದು ರುಚಿಯಾಗಿರುತ್ತೋ ಆ ರೀತಿ ರುಚಿ ಬೇರೆ ಯಾವ ಅಂಗಡಿಯಲ್ಲೂ ಕೂಡ ನಮಗೆ ಸಿಗೋದಿಲ್ಲ ಕಣೋ. ಹೌದು ಕಣೋ, ನಮ್ಮ ಊರಿಗೆ ಬೇರೆ ವ್ಯಾಪಾರಿಗಳು ಬಂದ್ರು ಕೂಡ ನಾವು ನಮ್ಮ ಸುಧಾಕರಣ್ಣನ ವ್ಯಾಪಾರದ ಬಗ್ಗೆನೆ ನಾವು ಕೂಡ ಹೇಳ್ಬೇಕು. ಆದರೆ ಸುಧಾಕರಣ್ಣ ಮಾತ್ರ ನಮಗೆ ಒಂದಿನ ಕೂಡ ಪಕೋಡ ಫ್ರೀಯಾಗಿ ಕೊಡೋದಿಲ್ಲ. ಓಯ್ ಸಾಕು ಸಾಕು, ಸುಮ್ನೆ ನನ್ನ ಯಾಮರ್ಸಕ್ಕೆ ಪ್ಲಾನ್ ಮಾಡ್ತಿರೋದು. ತಗೊಳ್ಳಿ ಪಕೋಡ. ಇವತ್ತು ಮಾತನಾಡಿದ ಹಾಗೆ ನಾಳೆ ಮಾತಾಡಿದ್ರೆ ಕೂಡ ನಿಮ್ಗೆ ಪಕೋಡ ಕೊಡೋದಿಲ್ಲ. ಇವತ್ತಿಗೆ ಇಲ್ಲಿಯ ಲೆಕ್ಕ ಮುಗೀತು, ತಗೊಳ್ಳಿ ನಿಮ್ಮ ಪಕೋಡನ. ಹೀಗೆ ಸುಧಾಕರ್ ಅವರನ್ನು ಬೈತಾ ಇದ್ದ. ಸುಧಾಕರ್ ಎಷ್ಟು ಜೋರಾಗಿ ಬೈದ್ರು ಕೂಡ ರಾಜು ಮಲ್ಲಿ ನಾಚಿಕೆ ಪಡದೆ ಪಕೋಡವನ್ನು ತೆಗೆದುಕೊಂಡು ತಿಂದ್ರು. ಇವರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಇವ್ರು ಕೇಳದೇ ಇಲ್ಲ. ಎಮ್ಮೆ ಮೇಲೆ ಮಳೆ ಬೀಯ್ದ ಹಾಗೆ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಏನೂ ಇಲ್ಲ. ಹೀಗೆ ಸುಧಾಕರ್ ಅವರನ್ನು ಬೈತಾ ಇದ್ದ. ರಾಜು ಮಲ್ಲಿ ಅವರಿಬ್ಬರು ಪಕೋಡವನ್ನು ತಿಂದು ಗಾಳಿ ಸುತ್ತುವ ಹಾಗೆ ಆ ಕಡೆನೆ ಸುತ್ತಾ ಇದ್ರು. ಮಲ್ಲಿ, ಈ ಸುಧಾಕರ್ ಅಣ್ಣನಿಗೆ ಮೊದಲು ರೀತಿಯಲ್ಲ ಇವಾಗ ಅಹಂಕಾರ ಜಾಸ್ತಿಯಾಗಿದೆ. ನಾವು ಏನಾದ್ರೂ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೇಕಣೋ, ಇಲ್ಲದಿದ್ರೆ ಎಲ್ಲರೂ ಕೂಡ ನಮ್ಮನ್ನ ಬೈತಾ ಇರ್ತಾರೆ. ಹಾಗಲ್ಲ ಕಣೋ, ನಮ್ಮ ಜೋಬಲ್ಲಿ ನಯಾ ಪೈಸಾ ಹಣ ಕೂಡ ಇಲ್ಲ. ನಾವು ಹೀಗೇನೆ ಇನ್ನೊಬ್ಬರನ್ನು ತಲೆ ಮೇಲೆ ಇಡಿಸಿ ಹೇಗಾದ್ರೂ ಹಣ ಸಂಪಾದನೆ ಮಾಡ್ಬೇಕು. ಹೌದಾ? ಹೇಗೋ, ನನ್ನ ಜೊತೆ ಒಂದು ಐಡಿಯಾ ಇದೆ ಬಾ. ಆ ಮಾಧವನ ಮನೆಗೆ ಹೋಗಿ ಸುಧಾಕರಣ್ಣ ಹೇಳಿದ್ರು ಅಂತ ಹಣವನ್ನು ತೆಗೆದುಕೊಳ್ಳೋಣ ಬಾ. ಹಾಗೆ ಹೇಳಿ ಮಾಧವನ ಪಕೋಡ ಅಂಗಡಿಗೆ ಹೋದ್ರು. ಮಾಧವ ಸುಧಾಕರಣ್ಣ ಹೇಳಿ ಕಳಿಸಿದ್ರು, ಅವರಿಗೆ 1,000 ರೂಪಾಯಿ ಬೇಕಂತೆ, ನಿನ್ ಜೊತೆ ಕೇಳ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದಾರೆ. ಹೌದಾ? 1 ನಿಮಿಷ ಇರಿ. ಹಾಗೆಂತ ಅವರಿಗೆ ಹಣವನ್ನು ಕೊಟ್ಟು ಕಳುಹಿಸಿದ. ಇನ್ನೂ ಒಂದು 4 ಜನರನ್ನು ಕೂಡ ಯಾಮರ್ಸಿದ್ರು. ಹೀಗೆ ಸುಧಾಕರ್ನ ಹೆಸರೇಳಿ 4 ಜನರ ಜೊತೆ ಹಣವನ್ನು ಪಡೆದಿದ್ದು ಸುಧಾಕರ್ನಿಗೆ ಗೊತ್ತಾಯಿತು. ಅರೆ ಮಲ್ಲಿ, ರಾಜು, ನೀವಿಬ್ರು ಮಾಧವನ ಕೈಯಲ್ಲಿ ಹಣ ತಗೊಂಡಿರೋದ್ರಿಂದ
ನಾನು ಸಮಯಕ್ಕೆ ಸರಿಯಾಗಿ ನಮ್ಮೂರು ಶೆಟ್ಟಿಯವ್ರ ಜೊತೆ ಹಣ ಕಟ್ಟೋದ್ರಿಂದ ನನಗೆ ಒಳ್ಳೇದೇ ಆಗಿದೆ. ತುಂಬಾ ಹಣ ಬಂದ ಕಾರಣ ನೀವಿಬ್ರು ನನಗೆ ಒಳ್ಳೇದೇ ಮಾಡಿದ್ದೀರಾ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಸುಧಾಕರ್. ಇವನೇನೋ ಒಳ್ಳೆ ಹುಚ್ಚನ ಹಾಗೆ ಮಾತಾಡ್ತಾನೆ. ಅವನು ನಮ್ನ ನೋಡಿದ್ರೆ ಬೈತಾನೆ ಅಂದ್ರೆ ಹಾಗೆ ಸುಮ್ಮನೆ ಹೋಗ್ತಾ ಇದ್ದಾನೆ. ಲೇ, ಅವನೇನು ಹುಚ್ಚ ಅಲ್ಲ, ನಾವೇ ಹುಚ್ಚರು. ನಮ್ಮಿಂದ ಇನ್ನೊಬ್ರಿಗೆ ಹಣ ಬರುತ್ತೆ ಅಂದ್ರೆ ಅದು ನನಗೆ ಇಷ್ಟ ಆಗಲ್ಲ. ಬಾ, ನಾವು ಹೋಗಿ ಸುಧಾಕರ್ ಕೊಡುವಂತಹ ಹಣನ ಶೆಟ್ಟಿಗೆ ಕಟ್ಟಿ ಅವನು ಹಣ ಕೊಡುವ ರೀತಿ ಮಾಡೋಣ. ಶೆಟ್ಟಿಗೆ ನಾವು ಹಣ ಕೊಟ್ರೆ ಸುಧಾಕರನಿಗೆ ಹಣ ಬರೋದಿಲ್ಲ ಅಲ್ವಾ? ಹೀಗೆ ಅವರಿಬ್ಬರು ಶೆಟ್ಟಿಯ ಬಳಿ ಹೋಗಿ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದ್ರು. ಅವರು ಹೋದ ನಂತರ ಸುಧಾಕರ್ ಅಲ್ಲಿಗೆ ಬಂದ. ಅವ್ರು ನಿಮಗೆ 2,000 ರೂಪಾಯಿ ಕೊಟ್ರಲ್ವಾ, ಅದರಲ್ಲಿ ನಿಮಗೆ ಸೇರ್ಬೇಕಾದ 1,000 ರೂಪಾಯಿ ತಗೊಂಡು ನನಗೆ ಸೇರ್ಬೇಕಾದ 1,000 ರೂಪಾಯಿ ಕೊಡಿ. ಸರಿ ಸುಧಾಕರ, ತಗೋ ನಿನ್ನ 1,000 ರೂಪಾಯಿ. ಹಬ್ಬ, ನನ್ನ ಹಣ ನನಗೆ ಬಂತು. ಅದು ಅಲ್ಲದೆ ನನಗೆ 1,000 ರೂಪಾಯಿ ಎಕ್ಸ್ಟ್ರಾನೂ ಬಂತು. ಇಲ್ಲಾಂದ್ರೆ ಈ ರಾಜು ಮಲ್ಲಿ ಸೇರ್ಕೊಂಡು ನನ್ನ ಹೆಸರು ಹೇಳಿ ನನಗೇನೆ ಹಣ ಕಟ್ಟೋ ರೀತಿ ಮಾಡ್ತಾರಾ? ಹಾಗೆ ಹೇಳಿಕೊಂಡು ತನ್ನ ಪಕೋಡ ವ್ಯಾಪಾರದ ಹತ್ರ ಹೋದ. ಹೀಗೆ ಸುಧಾಕರ ತನ್ನ ಬುದ್ಧಿವಂತಿಕೆಯಿಂದ ಅವರಿಂದ ಹಣವನ್ನು ಪಡೆದುಕೊಂಡ.